ಕೇವಲ ಕೇವಲ ಮಾತೃಭಾಷೆಯ ಶಿಕ್ಷಣವನ್ನು ಕೊಡಿಸ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮಾತೃಭಾಷೆಗೆ ಮೊದಲ ಆದ್ಯತೆಯನ್ನು ನಾವು ಕೊಡಬೇಕು. ಆಮೇಲೆ ನಮ್ಮ ಉದ್ಯೋಗಕ್ಕೋಸ್ಕರವಾಗಿ, ನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ಬೇರೆ ಭಾಷೆಯನ್ನು ಕಲೀಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಆ ಬೇರೆ ಭಾಷೆಯನ್ನು ಕಲಿಯುವಂಥ ಧಾವಂತದಲ್ಲಿ ನಮ್ಮ ತಾಯಿಯನ್ನು ನಾವು ಮರಿತಾ ಇದ್ದೇವೆ. ಹಾಗಾಗಿ ಇವತ್ತೇನಾಗಿದೆ ಅಂದರೆ, ಬೆಂಗಳೂರಲ್ಲಿ 25ರಿಂದ 30 ಲಕ್ಷ ತಮಿಳಿಗರಿದ್ದಾರೆ. ಅಲ್ಪ ಅವಕಾಶದಲ್ಲಿ ಈ ಶೈಕ್ಷಣಿಕ ಸಾಧನೆ ಅಂದರೆ ಕೇವಲ ಅಂಕಗಳ ಆಧಾರಿತವಾಗಿ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಅಳಿಬಾರದು. ಮಗು 10 ಮಾರ್ಕ್ಸ್ ತಗೊಳ್ಳಿ, ಅದು ತನ್ನ ಜ್ಞಾನವನ್ನು ಯಾವ ಮಟ್ಟಕ್ಕೆ ತನ್ನಲ್ಲಿ ವಿಸ್ತರಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ತಾವು ಮನದಟ್ಟು ಮಾಡಿಕೊಳ್ಳಿ. ಅದರ ಮಾನದಂಡದ ಮೇಲೆ, ಅದರ ಅಳತೆಗೋಲಿನ ಮೇಲೆ ಆ ಮಗುವಿನ ಶಿಕ್ಷಣದ ಒಂದು ಸಾಧನೆಯನ್ನು ಅಳಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಒಂದು ಕೊಟ್ಟ ಸಣ್ಣ ಅವಕಾಶವನ್ನು, ನನ್ನ ಒಂದು ಅಲ್ಪ ವಿಚಾರಗಳ ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ಇನ್ನು ಹಲವಾರು ವಿಚಾರಗಳು ಶೈಕ್ಷಣಿಕವಾಗಿ ಹೇಳಲಿಕ್ಕೆ ಬಾಕಿ ಇದೆ. ಆದರೆ ಇಲ್ಲಿ ವೇದಿಕೆಯಲ್ಲಿ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.